ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಎಲ್ಲರಿಗೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಹಾಗೆ ನಮ್ಮ ಕಷ್ಟಗಳು ಬಂದಾಗ ನಾವು ಏನು ಆಚರಣೆಯನ್ನು ಮಾಡಿದ್ರೆ ನಮ್ಮ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಬನ್ನಿ. ಹಾಗೆ ಇವತ್ತು ಭಾನುವಾರ, ಕಣ್ಣ ದೃಷ್ಟಿ ಅಂತ ಹೇಳ್ತಾರೆ. ನಾನು ಹೇಳಿದ್ದೆ ಅಮಾವಾಸ್ಯೆ ದಿನ ಯಾವ ರೀತಿ ದೃಷ್ಟಿ ನಿವಾರಣೆ ಮಾಡಿಕೊಳ್ಬೇಕು ಅಂತ. ಕಾರಣಾಂತರದಿಂದ ಆ ಒಂದು ವಿಚಾರವನ್ನು ನಿಮಗೆ ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಹಿಂದೆ ಹಂಚ್ಕೊಂಡಿದ್ದೆ ಒಂದು ಸಲ, ಈಗ ಮತ್ತೊಮ್ಮೆ ಹೇಳ್ತೀನಿ. ಇವತ್ತು ಭಾನುವಾರ ಇದೆ, 4ನೇ ದಿನ. ಮನೆಯಲ್ಲಿ ಹೊಸ ವರ್ಷದ ಹರ್ಷ ಯಾವಾಗಲೂ ಮನೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಯಾವಾಗಲೂ ಮನೆಯಲ್ಲಿ ಹರ್ಷದಾಯಕವಾಗಿರಬೇಕು, ಆನಂದಮಯರಾಗಿರಬೇಕು. ಸದಾಕಾಲ ನಮಗೆ ಯಾವುದೇ ವಿಧವಾದ ಹಣದ ಬಿಕ್ಕಟ್ಟು ಬರಬಾರ್ದು, ಮಾನಸಿಕವಾದ ಹಿಂಸೆ ಆಗಬಾರ್ದು ಅಂತಂದರೆ ಕಣ್ಣು ದೃಷ್ಟಿ ದೋಷಗಳನ್ನು ಆಗಿಂದಾಗೆ ನಿವಾರಣೆ ಮಾಡಿಕೊಳ್ತಾ ಹೋಗಬೇಕು. ಹೇಗೆ ಇದನ್ನು ನಿವಾರಣೆ ಮಾಡಿಕೊಳ್ಳೋದು, ಮನೆಗೆ ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅಂತಂದರೆ, ನಾನು ಹೇಳಿದ್ದೆ ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ಕುಂಬಳಕಾಯಿಗಳನ್ನು ಪೀರಿಯಾಡಿಕಲಿ ಯಾವಾಗಾದರೂ ತುಂಬ ಹಿಂಸೆ ಆಗ್ತಾಯಿದೆ ಎನ್ನುವಾಗ ಹೊಡೆದು ಹಾಕಿ ಅಂತ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಂಬೆಹಣ್ಣು ಬಹಳ ಒಳ್ಳೆಯ ಕೆಲಸ ಮಾಡಿಕೊಡುತ್ತೆ. ಆ ನಿಂಬೆಹಣ್ಣಿನ ವಿಚಾರವನ್ನು ಒಂದು ಸಲ ಹೇಳ್ತೀನಿ ನಾನು ಯಾಕೆ ಅಂತ. ಆ ನಿಂಬೆಹಣ್ಣನ್ನು ಇವತ್ತು ಸಂಧ್ಯಾಕಾಲ 7 ಗಂಟೆ ನಂತರ ಮನೆ ಬಾಗಿಲಲ್ಲಿ ನೀವಾಳಿಸಿ ಕೈಯಲ್ಲಿ ವಚನ ಮಾಡಿ ಬಲಗೈ ಮೇಲೆ ಬರಬೇಕು, ಎಡಗೈ ಕೆಳಗಡೆ ಇರಬೇಕು, ಈ ರೀತಿ ಎಸಿಬೇಕು. ಹೀಗೆ ಎಸೆದು ಸ್ವಲ್ಪ ಕರಿ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಕರಿ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮನೆ ಬಾಗಿಲಿಗೆ ಎದುರಾಗಿ ನಿಂತು ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಅಂತ ಹೇಳಿ ಈ ರೀತಿ 21 ಸಲ ಆ ಕರಿ ಸಾಸಿವೆಯನ್ನು ಅಂಗೈ ಮೇಲೆ ಈ ರೀತಿ ಉಜ್ತಾ ಬನ್ನಿ. ಆನಂತರ ನಿಮ್ಮ ಮನೆ ಬಾಗಿಲನ್ನು ಸಂಪೂರ್ಣವಾಗಿ ಕೆಳಗಿಂದ ಮೇಲವರೆಗೂ ಒಂದು 3 ಸಲಿನೋ 5 ಸಲಿನೋ ಕಣ್ಣ ದೃಷ್ಟಿಯನ್ನು ತೋರಿಸಿ ಆನಂತರ ಈ ಕರಿ ಸಾಸಿವೆಯನ್ನು ಹಿಂದಕ್ಕೆ ಎಸೆದು ಬಿಡಿ. ಒಳಗಡೆ ಬಂದು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಉಪ್ಪು ನೀರಿಂದ ಕೈ ತೊಳ್ಕೊಂಡ್ಬಿಡಿ. ಇದರಿಂದ ಮನಸ್ಸಿಗೆ ಅಂಟಿರತಕ್ಕಂತಹ ದೃಷ್ಟಿ ದೋಷಗಳ ನಿವಾರಣೆ ಆಗುತ್ತೆ. ನಾಳೆ ಬೆಳಗಿನ ಜಾವ ಎದ್ದು ನೀವು ಸ್ನಾನ ಮಾಡ್ತಿರೋ ಏನು ಮಾಡ್ತಿರೋ ಮನೆ ಬಾಗಿಲು ಸಾರಿಸಿ ಎಲ್ಲ ಆದಮೇಲೆ ಬಿಳಿ ಸಾಸಿವೆ ನೀರು ಹಾಕ್ತೀರಿ. ಬಿಳಿ ಸಾಸಿವೆ ನೀರು ಹಾಕಿ ಒಂದು ಸ್ವಲ್ಪ ಚಕ್ಕೆ ಪುಡಿಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಚಕ್ಕೆ ಪುಡಿಯನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿ ಆ ಚಕ್ಕೆ ಪುಡಿಯನ್ನು ಮನೆ ಒಳಗಡೆ ಊದ್ಬಿಡಿ. ಉಫ್ ಅಂತ ಹೇಳಿ ಮನೆ ಬಾಗಿಲೊಳಗಡೆ ಆ ಚಕ್ಕೆ ಪುಡಿಯ ಧೂಳು ಒಳಗಡೆ ಬರಬೇಕು. ಆ ರೀತಿ ಊದ್ಬಿಟ್ಟು ಬಾಗಿಲಿಂದ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಿಡ್ಕೊಂಡು ಅದೇ ಮಹಾಲಕ್ಷ್ಮಿಯ ಧ್ಯಾನ ಮಾಡ್ತಾ ಮನೆ ಹೊಸಲಿನಿಂದ ಹಿಡಿದು ನೀವು ಮಲಗೋ ಕೋಣೆವರೆಗೂ ಅದನ್ನು ಸಣ್ಣದಾಗಿ ಉದುರಿಸ್ಕೊಂಡು ಹೋಗಿ ನೀವು ಮಲಗೋ ಕೋಣೆಯಲ್ಲಿಟ್ಟಿರ್ತಕ್ಕಂತಹ ಕ್ಯಾಶ್ ಬಾಕ್ಸಲ್ಲಿ ಒಂದು 4 ಸಾಸಿವೆ ಕಾಳುಗಳನ್ನು ಹಾಕಿ. ಇದರಿಂದ ಇದು ಭಾನುವಾರ ದೃಷ್ಟಿ ತೆಗಿಬೇಕು, ಸೋಮವಾರ ಇದನ್ನು ಮಾಡಬೇಕು. ಮತ್ತು ನಿಮಗೆ ಭಾನುವಾರ ಆಗಲಿಲ್ಲ ಅಂದರೆ ಮಂಗಳವಾರ ದೃಷ್ಟಿ ತೆಗಿಬೇಕು, ಬುಧವಾರ ಇದನ್ನು ಮಾಡಬೇಕು. ಅದಾಗಲಿಲ್ಲ ಅಂತಂದರೆ ಗುರುವಾರ ದೃಷ್ಟಿ ತೆಗಿಬೇಕು, ಶುಕ್ರವಾರ ಬೆಳಗಿನ ಜಾವ ಈ ರೀತಿ ಮಾಡಬೇಕು. ಹೀಗೆ ಇಲ್ಲ ವಿಪರೀತ ಬಾಧೆ ಇದೆ, ಭಾನುವಾರ ಮಂಗಳವಾರ ಗುರುವಾರ ಮಾಡೇ ಬಿಡಿ. 3 ದಿನ ಮಾಡಿ, ತಿಂಗಳಲ್ಲಿ 3 ದಿನ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎಂತಹ ಬದಲಾವಣೆಗಳಾಗುತ್ತೆ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ನೀವೇ ನೋಡಿ. ಸಾಕಷ್ಟು ಜನ ಹೇಳ್ತಾರೆ ಬಿಳಿ ಸಾಸಿವೆ ನೀರು ಹಾಕೋಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ಮನೆಯಲ್ಲಿ ಏನೋ ಒಂದು ರೀತಿ ಶಾಂತಿ ನೆಲೆಸ್ತಾ ಇದೆ, ನೆಮ್ಮದಿ ನೆಲೆಸ್ತಾ ಇದೆ ಅಂತ. ಯಾಕೆ ಕಾರಣ ಅಂತಂದರೆ ಎಲ್ಲರೂ ಕೂಡ ಸುದರ್ಶನ ಹೋಮ ಮಾಡಿಸೋದಕ್ಕಾಗೋದಿಲ್ಲ. ಮನೆಯಲ್ಲಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ಬಹಳ ವಿಶೇಷ. ಆ ಸುದರ್ಶನ ಮಹಾವಿಷ್ಣುವಿನ ಮಂತ್ರವನ್ನು ಇಷ್ಟು ಉದ್ದ ಇದೆ, ಅದನ್ನು ಹೇಳೋಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ. ಅದಕ್ಕಾಗಿ ನಾವು ಈ ಬಿಳಿ ಸಾಸಿವೆ ಸುದರ್ಶನಿಗೆ ಸರ್ಷಪ ಅಂತ ಹೇಳ್ತಾರೆ. ಇದನ್ನು ನಾವು ಹಾಕಿದ್ರೆ ಸುದರ್ಶನ ಮಹಾವಿಷ್ಣುವಿನ ಸಾನ್ನಿಧ್ಯ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಸುದರ್ಶನ ಮಹಾವಿಷ್ಣುವಿನ ಪ್ರಾರ್ಥನೆ ಆಗುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರುತ್ತೆ.
ಅದರಿಂದ ಇದನ್ನು ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.